ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನೀಟ್ ಪರೀಕ್ಷೆ ರದ್ದಾಗಿದೆ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಸ್ಥಿತಿ ಅತಂತ್ರವಾಗಿದೆ. ಸದ್ಯ ಪ್ರಶ್ನೆ ಪತ್ರಿಕೆ ಲೀಕ್ ಹಗರಣದ ತನಿಖೆಯನ್ನ ಸಿಬಿಐ ಮಾಡ್ತಾ ಇದ್ದು ಮಾಸ್ಟರ್ ಮೈಂಡ್ ಅನ್ನ ಅರೆಸ್ಟ್ ಮಾಡಿದೆ. ಈ ಮಧ್ಯೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಕೇಂದ್ರದ ವಿರುದ್ಧ ಕೆಂಡಕಾರಿದ್ದಾರೆ. ನೀಟ್ ಪರೀಕ್ಷೆ ಪಿಯುಸಿ ಬಳಿಕ ವಿದ್ಯಾರ್ಥಿಗಳು ಯಾವುದನ್ನ ಓದಬೇಕೆಂದು ಡಿಸೈಡ್ ಮಾಡುವ ಪರೀಕ್ಷೆ. ಇಂಥದ್ದೇ ಕೋರ್ಸ್ ಸೇರಬೇಕೆಂಬ ಬಯಕೆಯಿಂದ ಹಗಲು ರಾತ್ರಿ ಓದಿದ ಮಕ್ಕಳು ಆತ್ಮವಿಶ್ವಾಸದಿಂದಲೇ ಪರೀಕ್ಷೆ ಬರೆದಿರುತ್ತಾರೆ. ಅಂಥ ನೀಟ್ ಪರೀಕ್ಷೆಯಲ್ಲೂ ಕೂಡ ಚೀಟ್ ಮಾಡುವ ಜಾಲವೊಂದು ದೇಶಾದ್ಯಂತ ಕೆಲಸ ಮಾಡಿದೆ. ಕಂಟ್ರೋಲ್ ಮಾಡಬೇಕಾದ ಕೇಂದ್ರ ಸರ್ಕಾರ ಹಾಗೂ NTA ಪರೀಕ್ಷೆಗಳನ್ನೇ ರದ್ದು ಮಾಡಿ ಇನ್ನಷ್ಟು ವಿವಾದ ಎಬ್ಬಿಸಿದೆ. ದೇಶಾದ್ಯಂತ ಮೇ 3ರಂದು ನಡೆದಿದ್ದ ನೀಟ್ UG ಪರೀಕ್ಷೆಗಳ ಪ್ರಶ್ನೆಗಳು ಲೀಕ್ ಆದ ಕಾರಣಕ್ಕೆ ನೀಟ್ ಪರೀಕ್ಷೆ ರದ್ದಾಗಿದೆ. ದೇಶದ 22.7 ಲಕ್ಷ ವಿದ್ಯಾರ್ಥಿಗಳ ಸ್ಥಿತಿ ಡೋಲಾಯಮಾನವಾಗಿದೆ. ನೀಟ್ ಪರೀಕ್ಷೆಯ ಪ್ರಶ್ನೆಗಳು ಬರೋಬ್ಬರಿ 5 ಲಕ್ಷಕ್ಕೆ ಸೇಲಾಗಿರುವ ಬಗ್ಗೆ ತನಿಖೆ ಆಗ್ತಿದೆ. ಪ್ರತಿ ಪ್ರಶ್ನೆಗೆ 30,000 ಆಫರ್ ನೀಡಲಾಗಿತ್ತಾ ಎಂಬ ಅನುಮಾನವೂ ಮೂಡಿದೆ. ರಾಜಸ್ಥಾನ ಮೂಲದ PG ಮಾಲೀಕನಿಂದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ದೇಶದ 6 ರಾಜ್ಯಗಳಿಗೆ ಸೋರಿಕೆ ಹಗರಣ ಹರಡಿದೆ. ಮಹಾರಾಷ್ಟ್ರದ ನಾಸಿಕ್ನಿಂದ ಆರಂಭಗೊಂಡಿದೆ. ಕೇರಳ ಮೂಲದ MBBS ವಿದ್ಯಾರ್ಥಿಯಿಂದ ಮೇ 1ರಂದೇ ಪ್ರಶ್ನೆಗಳ ಹಂಚಿಕೆಯಾಗಿದೆ. ಪರೀಕ್ಷೆಗೂ ಮುನ್ನವೇ 300 ಪ್ರಶ್ನೆಗಳು ಲೀಕ್ ಆಗಿವೆ. ಲೀಕ್ ಆಗಿದ್ದ 120 ಪ್ರಶ್ನೆಗಳು ಪರೀಕ್ಷೆಯಲ್ಲಿದ್ದವು. ಪ್ರಶ್ನೆಗಳನ್ನು ಲೀಕ್ ಮಾಡಲು ಸೋಷಿಯಲ್ ಮೀಡಿಯಾಗಳನ್ನೇ ಬಳಸಿಕೊಳ್ಳಲಾಗಿದೆ. ಗೆಸ್ ಪೇಪರ್, ಪ್ರೈವೇಟ್ ಮಾಫಿಯಾ ಹಾಗೂ ಟೆಲಿಗ್ರಾಮ್ ಆಪ್ನಿಂದಲೂ ಪ್ರಶ್ನೆಗಳು ಲೀಕ್ ಆಗಿವೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳ ಬಗ್ಗೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ದೂರುಗಳು ಬಂದಿದ್ದವು. ಕೇಂದ್ರ ತನಿಖಾ ಸಂಸ್ಥೆಗಳ ಮೂಲಕ ಜಾಲ ಪತ್ತೆ ಹಚ್ಚುವ ಕೆಲಸವೂ ಆಗಿತ್ತು. ಅಕ್ರಮ ಆಗಿರೋದು ಸಾಬೀತಾಗುತ್ತಲೇ ಇಡೀ ಎಕ್ಸಾಮನ್ನೇ ರದ್ದು ಮಾಡಲಾಗಿದೆ. ಇದೀಗ ಪರೀಕ್ಷೆ ನಡೆಸೋದಕ್ಕೆ ಮುಂದಾಗಿದೆ. ಮರುಪರೀಕ್ಷೆಗೆ ಶೀಘ್ರವೇ ಹೊಸ ದಿನಾಂಕ ನಿಗದಿಯಾಗಲಿದೆ. ವಿದ್ಯಾರ್ಥಿಗಳು ಕಟ್ಟಿರುವ ಪರೀಕ್ಷಾ ಶುಲ್ಕ ಮರುಪಾವತಿ ಮಾಡಲಾಗುವುದು. ವಿದ್ಯಾರ್ಥಿಗಳು ಪೋಷಕರ ಹಿತದೃಷ್ಟಿಯಿಂದ ಮರುಪರೀಕ್ಷೆ ನಡೆಸಲಿದ್ದು ಮರುಪರೀಕ್ಷೆಗೆ ಪ್ರತ್ಯೇಕ ನೋಂದಣಿಯ ಅಗತ್ಯವಿಲ್ಲ. ವಿದ್ಯಾರ್ಥಿಗಳು ಶುಲ್ಕವನ್ನೂ ಕಟ್ಟುವಂತಿಲ್ಲ. NTA ಅಧಿಕೃತ ವೆಬ್ಸೈಟ್ನಲ್ಲಿ ಕಾಲಕಾಲಕ್ಕೆ ಮಾಹಿತಿ ನೀಡಿ ಪಾರದರ್ಶಕ ಪರೀಕ್ಷೆ ನಡೆಸುವ ಭರವಸೆ ನೀಡಲಾಗಿದೆ. NTA ಏನೋ ತಪ್ಪನ್ನ ಒಪ್ಪಿಕೊಂಡು ಬಿಡ್ತು. ಆದರೆ ಮರುಪರೀಕ್ಷೆಗೆ ಮಕ್ಕಳು ರೆಡಿಯಾ ಎಂಬ ಪ್ರಶ್ನೆ ಕಾಡುತ್ತಿದೆ. ಎಕ್ಸಾಮ್ ಮತ್ತೆ ಮತ್ತೆ ಬರೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ನಾವು ಓದಿ ಯಾವ ಕಾನ್ಸಂಟ್ರೇಟೆಡ್ ಓದಿರ್ತೀವಿ. ಈವನ್ ಎಕ್ಸಾಮ್ಸ್ ತುಂಬ ಕಷ್ಟಪಟ್ಟು ಬರೆದಿರ್ತೀವಿ. ಆ ಟೈಮೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಈವನ್ ನಾವು ಅದನ್ನು ಬರೆದಿದ ತಕ್ಷಣ ಮೂವ್ ಆನ್ ಆಗಿಬಿಟ್ಟಿರ್ತೀವಿ. ರಿಲ್ಯಾಕ್ಸ್ ಆಗ್ಬಿಟ್ಟು ಬೇರೆ ಸಬ್ಜೆಕ್ಟ್ಸ್ ಓದ್ತಿರ್ತೀವಿ. ಇಲ್ಲಾಂದರೆ ನಮಗೂ ಇದಕ್ಕೆ ಓದಬೇಕಂದ್ರೆ ಮತ್ತೆ ಮತ್ತೆ ಪ್ರಾಬ್ಲಮ್ ಆಗುತ್ತಲ್ಲ. ಕೇವಲ ಮಕ್ಕಳಷ್ಟೇ ಅಲ್ಲ, ಪೋಷಕರು, ಕೋಚಿಂಗ್ ಸಿಬ್ಬಂದಿ ಕೂಡ ಮರುಪರೀಕ್ಷೆಗೆ ಅಪಸ್ವರ ಎತ್ತಿದ್ದಾರೆ. ಒಂದು ಪರೀಕ್ಷೆಗೆ ನಾವು ಮಕ್ಕಳನ್ನ ಮಾನಸಿಕವಾಗಿ ಸಿದ್ಧ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಶ್ರಮ ಪಡಬೇಕು. ಸೊ ದೇರ್ ಇಸ್ ಎ ಸಿವಿಯರ್ ಪ್ರಾಬ್ಲಮ್. ಇದು ಸಾಮಾನ್ಯ ವಿಚಾರ ಅಂತೂ ಅಲ್ಲ. ಕರ್ನಾಟಕದ 2.5 ಲಕ್ಷ ಜನ ವಿದ್ಯಾರ್ಥಿಗಳ ಮತ್ತು ಅವರ ಪೋಷಕರಿಗೆ ಆಗಿರುವಂತ ಅತ್ಯಂತ ಕಠಿಣವಾದ ಒಂದು ಅನ್ಯಾಯ ಇದು. ಈಗ ರಾಜಸ್ಥಾನದಲ್ಲಿ ಆಗಿದ್ರೆ ಅವರು ರಾಜಸ್ಥಾನವ್ರಿಗೆ ಮಾಡ್ಲಿ ಬಿಡಿ, ಯಾಕೆ ಕರ್ನಾಟಕದವರು, ಯಾಕೆ ತಮಿಳುನಾಡು, ಬೇರೆ ರಾಜ್ಯಗಳಿಗೆ ಯಾಕೆ ಬೇಕು ಅಲ್ವಾ? ಈಗ ಕಡಿಮೆ ಡ್ಯೂರೇಷನ್ ಕೊಡ್ತಾರೆ. ಆ ಕಡಿಮೆ ಡ್ಯೂರೇಷನ್ ಇದು ಏನ್ ಗೊತ್ತಾ, ಮೈಂಡಲ್ಲಿ ಓದಿರೋದೆಲ್ಲ ಎರಾಸ್ ಮಾಡ್ಕೊಂಡಿರ್ತಾರೆ. ಇವಾಗ ಅದು ಹಂಗೆ ಆಗಿರುತ್ತೆ. ಈಗ ಮಕ್ಳಿಗೆ ಅದೇ ಟೆನ್ಷನ್, ಡಬಲ್ ಟೆನ್ಷನ್ ಅಲ್ಲಿ ಓದಬೇಕು. ಐ ಥಿಂಕ್ ಗೌರ್ಮೆಂಟ್ ಲೂಪ್ ಹೋಲ್ ಇದು. ಅವರು ಯಾವುದೋ ಸ್ಟೇಟ್ ಅಲ್ಲಿ ಪ್ರಾಬ್ಲಮ್ ಮಾಡಿದಕ್ಕೆ ನಮ್ಮ ಕರ್ನಾಟಕ ಮಕ್ಕಳಿಗೆ ಈಗ ಎಫೆಕ್ಟ್. ಈಗ ಮತ್ತೆ ಕುತ್ಕೊಂಡು ಓದಬೇಕು, ಅದ್ರಲ್ಲಿ ರಿಸಲ್ಟ್ಸ್ ಬರುತ್ತೆ ಇಲ್ಲ ಅನ್ನೋದು ಮತ್ತೆ ಡೌಟು. ಸೊ ಇಟ್ ಈಸ್, ಐ ಫೀಲ್ ಲೈಕ್ ಇಟ್ ಈಸ್ ಗೌರ್ಮೆಂಟ್ ಏನದು ಪ್ರಾಬ್ಲಮ್ ಇರೋದು. ಅದ್ರ ಬದಲಿಗೆ ಸ್ಟೇಟ್ ಗೌರ್ಮೆಂಟ್ಗೆ ಬಿಟ್ಬಿಡಿ. CBI ತನಿಖೆಗೆ ಒಪ್ಪಿಸಿದ ಸರ್ಕಾರ ಶುರುವಾದ ಬೇಟೆ. ನೀಟ್ ಪರೀಕ್ಷೆ ಲೀಕ್ ಮಾಡಿದ್ದವರು ವಶಕ್ಕೆ. ದೇಶಾದ್ಯಂತ ನೀಟ್ ಪರೀಕ್ಷೆಯ ಹಗರಣಕೋರರ ಜಾಲಾಡುತ್ತಿದೆ ತನಿಖಾ ಟೀಮ್. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ ಕೇಸನ್ನ ರಾಜಸ್ಥಾನದ ವಿಶೇಷ ತನಿಖಾ ತಂಡ CBIಗೆ ಒಪ್ಪಿಸಿದೆ. ಜೈಪುರದ ಮನೀಶ್ ಯಾದವ್ ಇಡೀ ಹಗರಣದ ಪ್ರಮುಖ ಆರೋಪಿ. ಮನೀಶ್ ಯಾದವ್ ಸೇರಿ ದೇಶಾದ್ಯಂತ 48 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ದೇಶದ 6 ರಾಜ್ಯಗಳಲ್ಲಿ ಹಗರಣವಾಗಿದ್ದು ಎಲ್ಲಾ ಕಡೆ CBI ಟೀಮ್ ಜಾಲಾಡುತ್ತಿದೆ. ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಡಾಕ್ಟರ್ ಶುಭಂ ಖೈರ್ನರ್ ನಾಸಿಕ್ನಲ್ಲಿ ಅರೆಸ್ಟ್ ಆಗಿದ್ದಾನೆ.
ಪ್ರಶ್ನೆ ಪತ್ರಿಕೆ ಮುದ್ರಣ ಆಗಿರುವ ನಾಸಿಕ್ನ ಮುದ್ರಣಾಲಯದಿಂದಲೇ ಲೀಕ್ ಮಾಡಿದ್ದ ಈ ಶುಭಂ ಖೈರ್ನಾರ್. ನೀಟ್ ಪರೀಕ್ಷೆ ಸಂಬಂಧ ರಾಜಕೀಯ ಜಟಾಪಟಿಯೂ ಜೋರಾಗಿದೆ. ಕೇಂದ್ರದಲ್ಲಿ ಸಚಿವರಾಗಿರುವ ಕಾರಣಕ್ಕೆ ಕುಮಾರಸ್ವಾಮಿ ಕೂಡ ಸಮರ್ಥನೆ ಮಾಡಿಕೊಳ್ತಾರೆ. ಬೇರೆ ಎಲ್ಲೂ ಆಗಿಲ್ವಾ, ಕರ್ನಾಟಕದಲ್ಲೇ ಆಗಿಲ್ವಾ ಅಂತಾನು ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಏನು ಮಾಡೋದು ನಡೀತೈತೆ ರೀ, ಎಷ್ಟು ಸೋರಿಕೆ ಆದರೆ ಏನು, ಲೆಕ್ಕಿಲ್ಲ ಬುಕ್ಕಿಲ್ಲ. ಕೇಂದ್ರ ಸರ್ಕಾರ ಕೇಳೋರು ಯಾರು? ಕೇಂದ್ರ ಸರ್ಕಾರ ಏನು ಮಾಡಿದ್ರು ಕೂಡ ಈ ದೇಶದಲ್ಲಿ ಕಳೆದ 12 ವರ್ಷದಿಂದ ಯಾವ ವಿಚಾರಗಳನ್ನ ಕೇಳ್ಬೋದು? ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಮುಂದಾಕಿದ್ದೀರಿ, ನಿಮ್ಮ ಕಾಲದಲ್ಲೇ ಎಷ್ಟು ಅನಾಹುತಗಳಾಗಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು KPSC ಸಂಸ್ಥೆನ ಸರಿಪಡಿಸ್ಲಿಕ್ಕಾಗಿದೆ. ಯಾವ ರೀತಿಯಲ್ಲಿ ಆ ಸಂಸ್ಥೆ ಬಗ್ಗೆ ಇವತ್ತು ಜನಗಳು ಮಾತನಾಡ್ತಾರೆ. ಇವತ್ತು ಈ KPSC ಸಂಸ್ಥೆ ಹಾಳಾಗ್ತಕ್ಕಂಥದ್ದು ಪ್ರಾರಂಭ ಆಗಿದ್ದೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಈಗಿನ ಸರ್ಕಾರ ಹಿಂದೆ 2013ರಲ್ಲಿ ಸರ್ಕಾರ ಏನು ರಚನೆ ಮಾಡಿದರು ಅಲ್ಲಿಂದ ಪ್ರಾರಂಭ ಆಯಿತು. ಏನೊಂದು ಹೊರಗಡೆ ಲೀಕ್ ಆಗಿದೆ ಅದು ಇವತ್ತು ಚರ್ಚೆಗೇನು ಪ್ರಾರಂಭ ಆಗಿದೆ. ಹೌದು, ಒಂದೊಂದು ಬಾರಿ ಯಾರೋ ಮಾಡೋ ತಪ್ಪಿಗೆ ಸಂಪೂರ್ಣವಾದ ತಪ್ಪನ್ನು ಸರ್ಕಾರದ ಮೇಲೆ ವಹಿಸ್ಲಿಕ್ಕಾಗೋದಿಲ್ಲ. ಇನ್ನು ನೀಟ್ ಪರೀಕ್ಷೆ ರದ್ದು ಮಾಡಿದ ಕ್ರಮ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವುದನ್ನು ಖಂಡಿಸಿ ದೇಶವ್ಯಾಪಿ ಕಾಂಗ್ರೆಸ್ ಪ್ರತಿಭಟಿಸಿದೆ. ದೆಹಲಿಯಲ್ಲಿ ಉಗ್ರ ಸ್ವರೂಪದ ಹೋರಾಟ ನಡೆದಿದ್ದು ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.